ಹಾಂ ಸರ್, ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದ ಕಾರಣ ಏನು ಸರ್? ಈಗ ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತ ಹೇಳಿದ್ರೆ, ಸ್ವಲ್ಪ ಜೋರು. ನಮ್ಮ ಸಮುದಾಯ ಏನಿದೆ ಕರ್ನಾಟಕದಲ್ಲಿ 16 ಲಕ್ಷ ಕುಂಬಾರ ಸಂಖ್ಯೆ ಏನಿದೆ, ಇದರಲ್ಲಿ ಹಿಂದುಳಿದ ವರ್ಗ ಏನಲ್ಲಿದೆ 2A ನಲ್ಲಿದ್ದು ಇದನ್ನು ತೆಗೆದು ಪರಿಶಿಷ್ಟ ಪಂಗಡಕ್ಕೆ ಸೇರ್ಪಡೆ ಆಗಬೇಕಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡೋದು ನಾವು ಇಂದಿನ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಪರಿಶಿಷ್ಟ ಪಂಗಡ ಒತ್ತಾಯ ಇದಕ್ಕೆ ಸೇರಿಸಬೇಕಾದ್ರೆ ಏನು ಉದ್ದೇಶ ಅಂತ ಹೇಳಿದ್ರೆ, 2A ನಲ್ಲಿ ಈಗಾಗಲೇ ಪ್ರಬಲವಾದ ಸಮುದಾಯಗಳು ಇದ್ದು, ಆ ಪ್ರಬಲವಾದ ಸಮುದಾಯಗಳ ಜೊತೆ ನಮ್ಮಂಥ ಕೇವಲ ಒಂದು ಸಣ್ಣ ಒಂದು ಸಮುದಾಯ ಫೈಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಬರೋಂಥ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರೋಂಥ ಸೌಲಭ್ಯಗಳನ್ನು ಆ ಪ್ರಬಲವಾದಂಥ ಸಮುದಾಯಗಳನ್ನೇ ಪಡ್ಕೊತಾ ಇದೆ. ತಮ್ಮ ರಾಜಕೀಯ ಪ್ರಭಾವವನ್ನು ಬೀರಿ ಕೇಂದ್ರದಿಂದ ಮತ್ತು ರಾಜ್ಯದಿಂದ ಬರೋಂಥ ಸೌಲಭ್ಯಗಳನ್ನು ಅವು ಪಡ್ಕೊಳ್ತಿರೋದ್ರಿಂದ ಇದರಲ್ಲಿ ನಾವು 103 ಉಪಜಾತಿ ಏನಿದೆ ಇದರಲ್ಲಿ ನಾವು ಇದ್ದೀವಿ, ನಾವು ಸಹ ಇದ್ರಲ್ಲಿ ಒಂದು. ಇದನ್ನು ನಮ್ಮನ್ನು ಇವಾಗ ತೆಗೆದು ಪಂಗಡಕ್ಕೆ ಸೇರ್ಪಡೆ ಆಗಬೇಕಂದ್ರೆ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಅದಲ್ಲದೆ ಏನು ಕಳೆದ 2010-2011 ಏನಿದೆ ಒಂದು ಬಜೆಟ್ನಲ್ಲಿ ಕುಂಬಾರರಿಗೆ ಒಂದು ಕುಂಭಕಲಾ ನಿಗಮ ಮಂಡಳಿಯನ್ನು ಮಾಡಿದ್ರು, ಅದನ್ನು ಪ್ರತ್ಯೇಕ ನಿಗಮ ಮಂಡಳಿಯನ್ನು ಮಾಡಬೇಕು ಅಂತ ಹೇಳಿದ್ರು ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ಆ ನಿಗಮ ಮಂಡಳಿಗೆ ನಮ್ಮವರೇ ಕುಂಬಾರರು ಒಬ್ಬರು ಅಧ್ಯಕ್ಷರಾಗಬೇಕು. ನಮ್ಮಲ್ಲೂ ಸಹ ಕೆಲವು ಬುದ್ಧಿಜೀವಿಗಳಿದ್ದಾರೆ, ಕೆಲವರು ಉನ್ನತ ಅಧಿಕಾರಿಗಳಿದ್ದಾರೆ, ಅಂಥವ್ರನ್ನ ನೋಡಿ ಅಧ್ಯಕ್ಷರು ಮಾಡಬೇಕು. ಮತ್ತು ಅದಲ್ಲೇ ಕಳೆದ 2 ವರ್ಷಗಳಿಂದ ಕುಂಭಕಲಾ ನಿಗಮ ಮಂಡಳಿ ಮಾಡಿದ್ರು ಸಹ ಅದರಲ್ಲಿ 4 ನಾಮನಿರ್ದೇಶಕರನ್ನ ಮಾಡೋಕ್ಕೆ ಸಹ ಸರ್ಕಾರ ಹಿಂದೆ ಮುಂದೆ ನೋಡ್ತಾ ಇದೆ. ಇವತ್ತವರೆಗೂ 4 ಸದಸ್ಯರನ್ನೂ ಸಹ ಮಾಡಿಲ್ಲ, ಇಲ್ಲ ಪ್ರತ್ಯೇಕ ನಿಗಮನೂ ಮಾಡಿಲ್ಲ. ಆ ಪ್ರತ್ಯೇಕ ನಿಗಮ ಮಂಡಳಿಯನ್ನು ತಗೊಂಡೋಗಿ ದೇವರಾಜ ಅರಸು ನಿಗಮ ಮಂಡಳಿ ಸೇರಿಸಿದೆ. ಇಲ್ಲ ಪ್ರತ್ಯೇಕ ನಿಗಮ ಮಂಡಳಿಗೆ ನಮ್ಮ ಅಧ್ಯಕ್ಷರನ್ನು ಸಹ ಯಾರೂ ಮಾಡದೇ ಇರೋದಿಲ್ಲ. ಇದು ಅತ್ಯಂತ ನಮಗೆ ತುಂಬ ಇದು ಮಾಡ್ತಾ ಇದೆ. ಮತ್ತೆ ಜವರೇಗೌಡ ಅದರಿಂದ ಬಗ್ಗೆ ಏನೋ ನೀವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ರಲ್ಲ, ಜವರೇಗೌಡರದು ಅದೇನೋ ಇಲ್ಲ, ಜವರೇಗೌಡರದ್ದು ಏನು ಹೇಳಿಲ್ಲ, ವೆಂಕಟಸ್ವಾಮಿ ಅವ್ರ ಬಗ್ಗೆ ಮಾತಾಡ್ತಾರೆ. ಜವರೇಗೌಡರ ಬಗ್ಗೆ ಯಾವುದೇ ರೀತಿಯಾದಂಥ ಏನು ಮಾತಾಡಿಲ್ಲ. ಮತ್ತೆ ಏನು ಮನವಿ ಏನು ಈಗ ಸಲ್ಲಿಸಿದ್ರಿ? ರಾಜ್ಯ ಸರ್ಕಾರಕ್ಕೆ ನಿಮ್ಮ ಮುಖಾಂತರ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದ್ರ ಮುಂದೆ ಆಮೇಲೆ ನೋಡೋಣ. ಮೊದಲನೇಗೆ ಪತ್ರಕರ್ತರ ಮುಖಾಂತರವಾಗಿ ನಾವು ಒತ್ತಾಯ ಮಾಡೋಣ, ಅನಂತರ ನಮ್ದೇನಿದೆ ನಾವು ಮುಂದೆ ಪ್ರತಿಭಟಿಸೋದು ಮತ್ತೆ ಇನ್ನೊಂದು ಮುಖಾಂತರ. ಅಂದ್ರೆ ನೀವು ಹೇಳೋದು ಮೊದಲು ಪ್ರತಿನಿಧಿಗಳು ನಿಮ್ಮಲ್ಲಿ ಇರಲಿಲ್ಲ, ಈಗ ಒಂದು ಪ್ರತಿನಿಧಿಗಳ ಸಮಸ್ಯೆ ಅಂದ್ರೆ ಪ್ರತಿನಿಧಿ ಇರಲಿಲ್ಲ ಅಂತಲ್ಲ, ಇದ್ರು ಅವ್ರೇನಾಗಿದೆ ಏನು ಕೆಲಸ ಕಾರ್ಯ ಮಾಡಬೇಕು ಅಷ್ಟರಲ್ಲೇ ಸೀಮಿತವಾಗಿದ್ರು. ಬಟ್ ಇವಾಗ ನಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸಕ್ಕೆ ಆಗಲಿ ಇನ್ನೊಂದಕ್ಕೆ ಆಗಲಿ ಸೇರ್ಸೋದಕ್ಕೆ ಹೋದಾಗ ನಾವು ಫೀಸನ್ನ ಸರಿ ನಮ್ಮಲ್ಲಿ ಇರೋಂಥ ಜಾತಿಗಳಲ್ಲಿ ಸರಿಸಮಾನವಾಗಿ ಕಟ್ಟಬೇಕು. ಈಗ ಅಂಥ ಸರಿಸಮಾನವಾಗಿ ಫೀಸು ಡೊನೇಷನ್ ಇವು ಕೊಡೋದಕ್ಕೆ ನಮ್ಮಿಂದ ಸಾಧ್ಯವಾಗ್ತಿಲ್ಲ. ಆ ಉದ್ದೇಶಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈಗ ನಮ್ಮನ್ನು ಅತಿ ಹಿಂದುಳಿದಂಥ ಜನ, ಈಗ ಯಾವುದೇ ರಾಜಕೀಯ ವ್ಯಕ್ತಿಗಳಿಲ್ಲ ಇನ್ನೊಂದು ಇಲ್ಲದ್ರಿಂದ ನಮ್ಮನ್ನು ಎಷ್ಟಿಗೆ ಸೇರಿಸಿದ್ರೆ ಆ ಸರ್ಕಾರದಿಂದ ಆ ಸವಲತ್ತಲ್ಲಿ ನಮ್ಮ ಮಕ್ಕಳನ್ನ ಒಳ್ಳೆ ವಿದ್ಯಾಭ್ಯಾಸ ಮಾಡ್ಬೋದು ಅನ್ನೋ ಉದ್ದೇಶಕ್ಕೆ ನಾವು ಇದನ್ನು ಅಳವಡಿಸ್ಕೊಂಡಿದ್ದೀವಿ. ಮತ್ತು ಇವಾಗ ನೋಡಿ, ರಾಜಕೀಯವಾಗಿ ಬೆಂಗಳೂರು ಮಹಾನಗರ ಪಾಲಿಕೆ 198 ವಾರ್ಡ್ ಇದೆ. ಆ 198 ವಾರ್ಡಲ್ಲಿ ಕುಂಬಾರ ಜನಾಂಗ ಒಬ್ಬರಿಲ್ಲ. ಬೇರೆ ಜನಾಂಗದವ್ರು ಎಲ್ಲರೂ ಇದ್ದರೂ ಕೂಡ ಕುಂಬಾರ ಜನಾಂಗದಲ್ಲಿ ಒಬ್ಬ ಪ್ರತಿನಿಧಿ ಇಲ್ಲ. ಅದಕ್ಕೆ ನಾವು ಸರ್ಕಾರಕ್ಕೆ ಏನಪ್ಪ ಒತ್ತಾಯ ಅಂದರೆ, ನಾಮನಿರ್ದೇಶನ ಸಂಖ್ಯೆ ಇದರಲ್ಲಿ ಅದಕ್ಕೆ ನಮಗೊಂದು ಸ್ಥಾನಮಾನ ಕೊಡಿ ಮತ್ತು MLCನ ಒಂದು ಸೀಟನ್ನು ನಮ್ಗೆ ಅವಕಾಶ ಮಾಡಿಕೊಡಿ ನಮ್ಮ ಜನಾಂಗಕ್ಕೆ ಅಂತ ನಾವು ಒತ್ತಾಯ ಮಾಡ್ತೇವೆ. ಮತ್ತೆ ನಿಮ್ಮ ವೃತ್ತಿ ಹೆಂಗೆ ಮುಂದುವರಿಸಬೇಕು ಅದ್ರ ಬಗ್ಗೆ ನಮ್ಮ ವೃತ್ತಿ ಮುಂದುವರಿಸೋದ್ರ ಬಗ್ಗೆ ನೋಡಿ, ಇವತ್ತು ಹಳ್ಳಿಗೊಳ್ಳಿ ಇವತ್ತು ನಿಮಗೆ ಗೊತ್ತಿದೆ ಹಳ್ಳಿಲಿ ಏನು ರಾಜಕೀಯ ಅಂತ. ಇವತ್ತು ಕೆರೆ ಕುಂಟಲ್ಲಿ ನಾವು ಮಣ್ಣು ಎತ್ತಕ್ಕೆ ಹೋದಾಗ ಒಂದು ಪಕ್ಷದವ್ರು ಎತ್ತಿ ಅಂದ್ರೆ ಇನ್ನೊಂದು ಪಕ್ಷದವ್ರು ಬಂದು ಗಲಾಟೆ ಮಾಡ್ತಾರೆ. ಅಲ್ಲಿ ಇರೋಂಥ ಮಣ್ಣನ್ನು ತೆಗೆದು ನಾವು ಅದನ್ನು ತುಳಿದು ಹದ ಮಾಡಿ ಮಡಿಕೆ ಮಾಡಬೇಕಾದ್ರೆ ಎಷ್ಟು ಕಷ್ಟ ಇದೆ ಅನ್ನೋದು ಗೊತ್ತಿದೆ. ಇವತ್ತು ನಾವು ಒಂದು ಟನ್ ಸೌದೆಗೆ ಎಷ್ಟು ಬೆಲೆ ಇದೆ. ಅದೇ ರೀತಿ ನಾವು ಹಳ್ಳಿಗಳಲ್ಲಿ ಇವತ್ತು ಆ ಸೌದೆ ತಂದು ಆ ಮಡಿಕೆ ಸುಟ್ಟು ಅದನ್ನು ನಾವು ಸಾರ್ವಜನಿಕವಾಗಿ ಮಾರಬೇಕಾದ್ರೆ ಭಾಳ ಕಷ್ಟ ಇದೆ. ಅದನ್ನು ಮಾರಿದ್ರೂ ಕೂಡ ನಮ್ಗೆ ಅದರಿಂದ ಲಾಭ ಸಿಗ್ತಾ ಇಲ್ಲ. ಅದರಿಂದ ನಮ್ಮ ವೃತ್ತಿ ನಶಿಸೋಗ್ತಾ ಇದೆ. ಅದಕ್ಕೆ ಸರ್ಕಾರ ಅದನ್ನು ಹಾಳಾಗದೆ ಮತ್ತೆ ಮುಂದುವರಿಯೋದಕ್ಕೆ ಕುಂಬಾರರು ನಾವು ಪುರಾತನ ಕಾಲದಿಂದನೂ ಬುಕ್ಕಲ್ಲಿ ಓದ್ತಾ ಇದ್ದೀವಿ. ಬಟ್ ಪುರಾತನ ಕಾಲದಿಂದ ಇದ್ರೂ ಕೂಡ ಕುಂಬಾರ ಜನಾಂಗ ಮೇಲೆ ಬರ್ತಾ ಇಲ್ಲ. ಅದನ್ನು ನಾವು ದಯವಿಟ್ಟು ಸರ್ಕಾರ ನಮ್ಮನ್ನು ಮೇಲೆ ತರೋದಕ್ಕೆ ಅವಕಾಶ ಮಾಡಿಕೊಡ್ಲಿ ಅನ್ನೋದೊಂದು ಒತ್ತಾಯ. ಸರ್ ತಮ್ಮ ಹೆಸರು? ನನ್ನ ಹೆಸರು ನಾಗೇಶ್ ಅಂತ, ಪ್ರೆಸಿಡೆಂಟ್ ಸರ್ ಬಿ ನಂಜುಂಡೆ ಅಂತೇಳಿ.